ಜೈ ಜಗನ್ನಾಥ. ಕಲ್ಕಿ ಅವತಾರ ಚಾನೆಲ್ ವೀಕ್ಷಿಸುವ ಭಾರತದ ಎಲ್ಲ ಭಕ್ತರಿಗೂ ಮತ್ತು ವಿಶ್ವದ ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರಗಳು. ಹಿಂದಿನ ಎಪಿಸೋಡ್ನಲ್ಲಿ ನಾವು ಯಾವ ಪಾಪಗಳಿಂದ ಕಲಿಯುಗ ಅಂತ್ಯವಾಗುತ್ತದೆ ಎಂಬುದರ ಬಗ್ಗೆ ಚರ್ಚಿಸಿದ್ದೆವು. ಮಾತೃಹತ್ಯೆ ಮತ್ತು ಪಿತೃಹತ್ಯೆ ಬಗ್ಗೆ ನಾವು ಚರ್ಚಿಸಿದ್ದೆವು. ಮೂರನೆಯ ಪಾಪ ಯಾವುದೆಂದರೆ ಕಲಿಯುಗದ ಅಂತ್ಯದ ಅತ್ಯಂತ ಮಹತ್ವಪೂರ್ಣ ಪಾಪವೆಂದರೆ ಗೋಹತ್ಯೆ. ಮನುಷ್ಯನ ಜೀವನದಲ್ಲಿ ಅವನಿಗೆ 3 ತಾಯಿಯರು ಇರುತ್ತಾರೆ. ಮೊದಲನೆಯದು ಜನ್ಮ ನೀಡುವ ತಾಯಿ, ಎರಡನೆಯದು ಹಾಲು ಕೊಡುವ ಮತ್ತು ರಕ್ಷಿಸುವ ತಾಯಿ. ಯಾವಾಗ ತಾಯಿ ಹಾಲು ನೀಡುವುದಿಲ್ಲವೋ ಮತ್ತು ಮಗುವಿಗೆ ಹಾಲು ಹೆಚ್ಚು ಅಗತ್ಯ ಇರುವಾಗ ಗೋಮಾತೆ ಹಾಲು ನೀಡುತ್ತಾಳೆ ಮತ್ತು ಮಗು ಅದನ್ನು ಕುಡಿದು ಬಾಲ್ಯ ಮತ್ತು ನಂತರ ಯುವ ಅವಸ್ಥೆಗೆ ಬರುತ್ತಾನೆ. ಮೂರನೆಯದು ವಸುಮಾತೆ, ಭೂಮಾತೆ. ಆದರೆ ಇಂದು ಸಮಾಜದಲ್ಲಿ ಗೋಹತ್ಯೆ ಹೆಚ್ಚಾಗುತ್ತಿದೆ ಮತ್ತು ಇದು ಕಲಿಯುಗದ ಅಂತ್ಯಕ್ಕೆ ಅತ್ಯಂತ ಮಹತ್ವಪೂರ್ಣ ಕಾರಣವಾಗಿದೆ. ಇದರಿಂದ ಕಲಿಯುಗದ ಆಯುಷ್ಯ ಕಡಿಮೆಯಾಗುತ್ತದೆ. ಒಂದು ಗೋಮಾತೆ ಧರೆಯ ಮೇಲೆ ಅವತರಿಸಿದರೆ ಲಕ್ಷಾಂತರ ಪಾಪಿಗಳ ಪಾಪ ಏನಾಗುತ್ತದೆ? ಆದರೆ ಇಂದು ಸಮಾಜದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಗೋಮಾತೆಯ ಮೇಲೆ ನಡೆಯುವ ಗೋಹತ್ಯೆಯ ಹೆಚ್ಚಳ ಮತ್ತು ಇದರಿಂದ ಉಂಟಾಗುವ ಪಾಪದಿಂದ ಕಲಿಯುಗದ ಅಂತ್ಯವಾಗುತ್ತದೆ ಎಂಬುದನ್ನು ನಮ್ಮ ಶಾಸ್ತ್ರಗಳಾದ ಪಂಚಸಖರ ಮುಖ್ಯ ಶ್ರೀ ಅಚ್ಯುತಾನಂದ ಬರೆದಿರುವ ಭವಿಷ್ಯ ಮಾಲಿಕ ಮತ್ತು ಶ್ರೀಮದ್ ಭಾಗವತ ಇವುಗಳಲ್ಲಿ ಬರೆಯಲಾಗಿದೆ. ಆದ್ದರಿಂದ ಇಂಥ ಪಾಪಗಳು ನಡೆಯುತ್ತಿವೆ ಎಂದರೆ ಕಲಿಯುಗದ ಅಂತ್ಯ ನಿಶ್ಚಿತವಾಗಿದೆ. ಮತ್ತು ಇಂದು ನಾವು ಸಮಾಜದಲ್ಲಿ ನೋಡುತ್ತಿರುವ ಅತ್ಯಂತ ಮಹತ್ವಪೂರ್ಣ ಪಾಪ ಅಂದರೆ ಶಿಶು ಹತ್ಯೆ, ಭ್ರೂಣ ಹತ್ಯೆ ಹೆಚ್ಚಾಗುತ್ತಿದೆ. ನಾನು ಭಾರತದ ಬಗ್ಗೆ ಅಲ್ಲ, ಸಂಪೂರ್ಣ ವಿಶ್ವದ ಬಗ್ಗೆ ಮಾತನಾಡುತ್ತಿದ್ದೇನೆ. ಕಲಿಯುಗದ ಅಂತ್ಯದಲ್ಲಿ ನಡೆಯುವ ಧರ್ಮದ ಸ್ಥಾಪನೆ ಇಡೀ ವಿಶ್ವದಲ್ಲಿ ನಡೆಯಲಿದೆ, ಕೇವಲ ಭಾರತದಲ್ಲಿ ಅಥವಾ ಒಡಿಶಾದಲ್ಲಿ ಅಲ್ಲ. ಶಿಶು ಹತ್ಯೆ, ಭ್ರೂಣ ಹತ್ಯೆ ಅನೇಕ ಮಾತೆಯರು ಮಾಡುತ್ತಾರೆ ಮತ್ತು ಇದು 4ನೇ ದೊಡ್ಡ ಪಾಪವಾಗಿದೆ. 5ನೇ ಪಾಪವೆಂದರೆ ಬ್ರಹ್ಮಹತ್ಯೆ, ಅಂದರೆ ಬ್ರಾಹ್ಮಣರನ್ನು ಕೊಲ್ಲಲಾಗುತ್ತದೆ. ಶಾಸ್ತ್ರಗಳಲ್ಲಿ ಇದು ಸಹ ಬರೆಯಲಾಗಿದೆ. ಅಣ್ಣ ತನ್ನ ತಂಗಿಯೊಂದಿಗೆ ಮತ್ತು ತಂದೆ ತನ್ನ ಮಗಳೊಂದಿಗೆ ಪಾಪಕೃತ್ಯ ಮಾಡುವನು. ಇದು ಇಂದು ನಡೆಯುತ್ತಿದೆ ಮತ್ತು ಇದು ಎಲ್ಲಾ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಚಾನೆಲ್ಗಳಲ್ಲಿ ಬರುತ್ತಿದೆ. ತಂದೆ ತನ್ನ ಮಗಳೊಂದಿಗೇನೂ ದುಷ್ಕರ್ಮ ಮಾಡುತ್ತಾನೆ. ಇದು ಸಮಾಜದಲ್ಲಿ ಇಂದು ನೋಡಲು ಸಿಗುತ್ತಿದೆ ಮತ್ತು ತನ್ನ ಅತ್ತಿಗೆಯೊಂದಿಗೆ ಕೂಡ ಕೆಟ್ಟ ಸಂಪರ್ಕ ಮಾಡುತ್ತಾನೆ. ವಿಧವೆ ಮಹಿಳೆಯೊಂದಿಗೆ ಸಹ ಪಾಪ ನಡೆಯುತ್ತದೆ. ಸ್ತ್ರೀಹರಣ ಮತ್ತು ಗರ್ಭಿಣಿ ಸ್ತ್ರೀಹರಣದೊಂದಿಗೆ ಸಹ ಪಾಪಾತ್ಮಕ ಕೃತ್ಯಗಳು ನಡೆಯುತ್ತವೆ. ಕುಮಾರಿಯರಾದ ಚಿಕ್ಕ ಹುಡುಗಿಯರೊಂದಿಗೆ ದುಷ್ಕರ್ಮ ನಡೆಯುತ್ತದೆ. ನಾನು ಕಲಿಯುಗದ ಅಂತ್ಯದ ಪಾಪಗಳ ಕಾರಣವನ್ನು ಹೇಳುತ್ತಿದ್ದೇನೆ. ಈ ಎಲ್ಲಾ ಪಾಪಗಳ ಕಾರಣದಿಂದಲೇ ಕಲಿಯುಗದ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೀಗೆ ಬರೆಯಲಾಗಿದೆ. ಪಶುಹರಣ, ಭೂಮಿಹರಣ, ಧನಹರಣ ಮತ್ತು ರಾಕ್ಷಸ ವೇಷ ಧಾರಣೆ ಕಲಿಯುಗದಲ್ಲಿ ನೋಡಲು ಸಿಗುತ್ತದೆ. ಇಂದು ನೋಡಿ, ಜನರು ವಿವಿಧ ರೀತಿಯ ವೇಷ ಧರಿಸುವುದು ಮಾಡುತ್ತಾರೆಂದು. ಯಾರೋ ತಮ್ಮ ಕೂದಲನ್ನು ಹೇಗೋ ಕತ್ತರಿಸುತ್ತಾರೆ, ಗಡ್ಡವನ್ನು ಹೇಗೋ ಅಲಂಕರಿಸುತ್ತಾರೆ, ಮೀಸೆಯನ್ನು ಸಜ್ಜಾಗಿಸುತ್ತಾರೆ, ಕೂದಲಿಗೆ ಬಣ್ಣ ಹಚ್ಚುತ್ತಾರೆ. ಇವೆಲ್ಲ ರಾಕ್ಷಸ ರೂಪದ ಸ್ವರೂಪಗಳಾಗಿದೆ ಮತ್ತು ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರು ಇಂಥ ರೂಪಗಳನ್ನು ಧಾರಣೆ ಮಾಡಲಿದ್ದಾರೆ. ನೋಡಿ, ಎಷ್ಟು ಸುಂದರವಾದ ಮನುಷ್ಯನ ಶರೀರವಿದೆ. ಆದರೆ ಇಂದು ಮನುಷ್ಯರು ತಮ್ಮ ಶರೀರವನ್ನು, ವೇಷವನ್ನು ವಿವಿಧ ರೀತಿಗಳಲ್ಲಿ ಬದಲಾಯಿಸುತ್ತಾರೆ ಮತ್ತು ಕೆಲವರು ವಿಚಿತ್ರ ರೂಪದಂತೆ ಅಲಂಕರಿಸುತ್ತಾರೆ. ಇದು ಕಲಿಯುಗದ ಅಂತ್ಯವಾಗುವ ಕಾರಣವಾಗಿದೆ, ಏಕೆಂದರೆ ಮನುಷ್ಯರು ರಾಕ್ಷಸ ರೂಪವನ್ನು ಧಾರಣೆ ಮಾಡುವರು ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಭೂಮಿ ಹರಣವಾಗುವುದು ಮತ್ತು ಮುಖ್ಯವಾಗಿ ಬಹುತೇಕ ಜನರು ಮಾಂಸಾಹಾರವನ್ನು ಸೇವಿಸುವರು. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ ಮತ್ತು ರಾತ್ರಿ ವೇಳೆಯಲ್ಲಿ ಮಾಂಸಾಹಾರವನ್ನು ಸೇವಿಸುತ್ತಾರೆ. ದಿನದಲ್ಲಿ 3 ಬಾರಿ ಮಾಂಸಾಹಾರವನ್ನು ಸೇವಿಸುವುದು ಪಾಪದ ಒಂದು ಕಾರಣವಾಗಿದೆ ಮತ್ತು ಇದು ಇಂದು ಸಮಾಜದಲ್ಲಿ ಬಹಳವಾಗಿ ನಡೆಯುತ್ತಿದೆ. ಅನಾಚಾರ, ಕೆಟ್ಟ ಕಾಮುಕ ದೃಷ್ಟಿ, ವಂಚನೆ, ವಿಶ್ವಾಸ, ಕೆಟ್ಟವರ ಸ್ನೇಹ, ಅರೆನಗ್ನ ಸ್ನಾನ, ಅಂದರೆ ಎಲ್ಲರೂ ನದಿಗಳಲ್ಲಿ, ಸಮುದ್ರದಲ್ಲಿ ಅಥವಾ ಮನೆಯಲ್ಲಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಾಗ ವಸ್ತ್ರವನ್ನು ತೆಗೆದು ಉಲ್ಲಂಘನೆಯ ಸ್ನಾನ ಮಾಡುವರು. ಈ ಕಾರಣಕ್ಕೆ ಯಾರಾದರೂ ನಗ್ನವಾಗಿ ಸ್ನಾನ ಮಾಡುತ್ತಾರೆ ಅಂದರೆ ಅವರ ಆಯುಷ್ಯ ಕಡಿಮೆಯಾಗುತ್ತದೆ. ಇದು ಮುಖ್ಯ ವಿಷಯ. ಕಲಿಯುಗದ ಅಂತ್ಯದಲ್ಲಿ ಸಮಾಜದ ಈ ಸ್ಥಿತಿಗೆ ಬಂದಾಗ ನೋಡಿ, ಎಲ್ಲರೂ ಪಿಕ್ನಿಕ್ಗೆ ಹೋಗುತ್ತಾರೆ, ನಗ್ನವಾಗಿ ಸ್ನಾನ ಮಾಡುತ್ತಾರೆ, ಮಕ್ಕಳು ಮಾಡುತ್ತಾರೆ, ತಾಯಂದಿರು ಮಾಡುತ್ತಾರೆ. ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗುತ್ತಾರೆ, ಗಂಗಾ ನದಿಯಲ್ಲಿಯೂ ಹಾಗೆ ನಗ್ನ ಸ್ನಾನ ಮಾಡುತ್ತಾರೆ. ಎಲ್ಲ ತೀರ್ಥ ಸ್ಥಳಗಳಿಗೆ ಹೋಗುತ್ತಾರೆ. ಹೀಗೆ ಈ ಎಲ್ಲ ಲಕ್ಷಣಗಳು ಕಲಿಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆಗ ಜನರು ಯೋಚಿಸುತ್ತಾರೆ ಅಂತ್ಯವಾಗಿದೆ ಎಂಬುದು ಮತ್ತು ಇದು ಕಳೆದ 15-20 ವರ್ಷಗಳಿಂದ ನಡೆಯುತ್ತಿದೆ, ಅಂದರೆ ಕಲಿಯುಗದ ಅಂತ್ಯ ಆಗಿದೆ ಎಂದರ್ಥ. ಮತ್ತೊಮ್ಮೆ ಕಲ್ಕಿ ಅವತಾರ ಚಾನೆಲ್ನ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಯಾವ ಪಾಪದಿಂದ ಕಲಿಯುಗ ಅಂತ್ಯವಾಗುತ್ತದರ ಬಗ್ಗೆ ಮಾತನಾಡುವೆವು. ಅಲ್ಲಿಯವರೆಗೆ ಜಯ ಜಗನ್ನಾಥ.